ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಸಮಸ್ಯೆಗಳು ಅಂತಂದರೆ ಆಸ್ಪತ್ರೆ ಆಗಿರ್ಬೋದು, PSCನಲ್ಲಿ ಆಗಿರ್ಬೋದು ಸಮಸ್ಯೆಗಳು ಹಾಗೇ ಇದೆ. ಉಚಿತವಾಗಿ ಮೆಡಿಷನ್ ಸಿಗ್ತಿಲ್ಲ, ಗುಣಮಟ್ಟದ ಮೆಡಿಷನ್ ಸಿಗ್ತಿಲ್ಲ. ಅದ್ರ ಜೊತೆಗೆ PSCಗಳಲ್ಲಿ ಏನು ಅಂತಂದರೆ ಬೆಳಿಗ್ಗೆ 10ರಿಂದ 4 ಗಂಟೆವರೆಗೂ ಓಪನ್ ಇರುತ್ತೆ. ನಾವೆಲ್ಲ ಏನೋ ದುಡಿಯೋಂಥ ಜನರು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ ಬರೋದೇ 6 ಗಂಟೆಗೆ. ಇನ್ ಕೇಸ್ ಏನಾದರೂ ಹುಷಾರು ತಪ್ತೀವಿ, ಯಾವಾಗ ಹೆಂಗೆ ಹುಷಾರು ತಪ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಎಲ್ಲಿಗೆ ಆಸ್ಪತ್ರೆಗೆ ಹೋಗಬೇಕು? ಖಾಸಗಿಗೆ ಹೋಗಬೇಕಾಗುತ್ತೆ. ಸೊ ಸರ್ಕಾರಿ ಆಸ್ಪತ್ರೆ ಮತ್ತು PSCಗಳು ಇರೋದ್ರಿಂದ ಸಮಯದ ಬದಲಾವಣೆ ಒಂಚೂರು ಮಾಡಿದರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಎಸ್ಪೆಷಲಿ ಹೇಳೋದಾದರೆ ಆಸ್ಪತ್ರೆಗಳು ರೋಗ ಬಂದ ತಕ್ಷಣ ಚಿಕಿತ್ಸೆ ಕೊಡೋಕ್ಕೆ ಹೇಗಿದೆಯೋ ರೋಗವನ್ನು ತಡೆಗಟ್ಟೋಕ್ಕೂ ಕೂಡ ಇರೋವಂಥದ್ದು. ಆದರೆ ಆಸ್ಪತ್ರೆಗೆ ಹೋಗಿ PSCಗೆ ಹೋಗಿ ರೋಗ ಬರ್ಸ್ಕೊಂಡು ಬರ್ತಾ ಇದ್ದೀವಿ. ಯಾಕೆಂದರೆ ಪ್ರತಿ ಆಸ್ಪತ್ರೆ ಮತ್ತು ಪ್ರತಿ PSCನಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಚೆನ್ನಾಗಿಲ್ಲ. ಯಾಕೆಂದರೆ ಗರ್ಭಿಣಿ, ಬಾಣಂತಿಯರು, ವಯಸ್ಸಾದವರು, ಮಹಿಳೆಯರು ಎಲ್ಲರೂ ಕೂಡ ಹೋಗ್ತಾರೆ. ಟಾಯ್ಲೆಟ್ ನೋಡಿ ಹೋಗೋಕ್ಕಾಗದೆ ಆಚೆ ಬರ್ತಿದ್ದಾರೆ. ಯಾಕೆಂದರೆ ಯೂರಿನ್ ಟೆಸ್ಟ್ ಇದೆಲ್ಲ ಮಾಡಿಸ್ಬೇಕಾಗುತ್ತೆ. ಹೀಗಿದ್ದಾಗ ಆಸ್ಪತ್ರೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸೋವಂಥದ್ದೇ ಅನಾರೋಗ್ಯಕ್ಕೆ ದೂಡಲ್ಪಟ್ಟಾಗ ಎಲ್ಲಿ ಹೋಗಿ ನಾವು ನ್ಯಾಯವನ್ನು ಕೇಳಬೇಕಾಗುತ್ತೆ? ಇದು ಕೂಡ ತುಂಬ ಮುಖ್ಯ ಆಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಆಸ್ಪತ್ರೆಗಳಲ್ಲಿ ಮತ್ತು PSCಗಳಲ್ಲಿ ಸರಿಯಾಗಿ ಸ್ವಚ್ಛತೆ ಬಗ್ಗೆ ಕೂಡ ಗಮನ ಕೊಡಬೇಕು. ಸಿಬ್ಬಂದಿಗಳು ಯಾವುದೇ ಪೇಷಂಟ್ ಹೋದರೂ ಕೂಡ ಅನಗತ್ಯವಾಗಿ ಅವ್ರಿಗೆ ಬೈದೇನೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡೋದ್ರ ಜೊತೆಗೆ ಸರಿಯಾಗಿ ಆರೈಕೆ ಕೂಡ ಮಾಡಬೇಕು ಅನ್ನೋದು ನಾನು ಈ ಮೂಲಕ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಅವಕಾಶಕ್ಕಾಗಿ.